ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ಪ್ರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. 1 ಪೇತ್ರ 5ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ: ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಹಲ್ಲೆಲೂಯ. ನಾವು ಈ ವಾಕ್ಯವನ್ನು ನೋಡ್ತಾ ಇದ್ದೀವಿ. ದೇವ್ರ ವಾಕ್ಯ ಪೇತ್ರನು ಹೀಗೆ ಹೇಳ್ತಾನೆ: ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ತಿರುಗ್ತಾನೆ ಎಂಬುದಾಗಿ. ನೋಡಿ ಪ್ರಿಯ ದೇವಜನರೇ, ನಾವು ಎಚ್ಚರವಾಗಿರ್ಬೇಕೆಂಬುದಾಗಿ ಬಯಸ್ತಾನೆ, ಸ್ವಸ್ಥಚಿತ್ತರಾಗಿರಬೇಕೆಂಬುದಾಗಿ ಬಯಸ್ತಾನೆ. ಯಾಕಂತಂದ್ರೆ ನಮಗೊಬ್ಬ ವಿರೋಧಿ ಇದ್ದಾನೆ ಎಂಬುದಾಗಿ ನೆನಪು ಮಾಡ್ಕೊಡ್ತಾನೆ. ಅವನು ಯಾವ ರೀತಿ ಇದನ್ನೆಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಇದೇನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯಾರನ್ನ ನುಂಗಲಿ ಎಂಬುದಾಗಿ ತಿರುಗ್ತಾನೆ ಎಂಬುದಾಗಿ ಅವಕಾಶ ನಾವು ಕೊಡುವುದಾದ್ರೆ ನಮ್ಮನ್ನ ಅವನೇನ್ ಮಾಡ್ತಾನೆ? ವಂಚಿಸ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಆದ್ರಿಂದ ನಾವೇನಾಗಬೇಕು? ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರಬೇಕು ಎಂಬುದಾಗಿ ಬಯಸ್ತಾನೆ. ಆದ್ರಿಂದ ಈ ಒಂದು ಮುಂಜಾನೆಯಲ್ಲಿ ಈ ಸೈತಾನನನ್ನ ನಾವು ಜಯಿಸುವುದು ಹೇಗೆ ಎಂಬುದಾಗಿ ನಾವು ಕಲಿಬೇಕಾಗಿದೆ. ಹೇಗೆ ನಾವು ಇವನ್ನ ಜಯಿಸಬಹುದು, ಹೇಗೆ ಇವನ ಮೇಲೆ ನಾವು ಜಯ ಹೊಂದಬಹುದು ಎಂಬುದಾಗಿ ನಾವು ನೋಡುವಾಗ, ಎಫೆಸ 4ನೇ ಅಧ್ಯಾಯ 27ನೇ ವಚನದಲ್ಲಿ ಪ್ರಿಯ ದೇವಜನರೇ ವಾಕ್ಯ ಹೀಗೆ ಹೇಳ್ತದೆ. ಏನೆಂಬುದಾಗಿ ನಾವು ನೋಡುವಾಗ, ಈ ಒಂದು ವಾಕ್ಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ. ಸೈತಾನನಿಗೆ ಅವಕಾಶ ಕೊಡಬೇಡಿ. ಯಾವ ರೀತಿ ಸೈತಾನ ನಮ್ಮನ್ನು ವಂಚಿಸ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕಳುವು ಮಾಡುವುದರಲ್ಲಿ, ಸುಳ್ಳು ಹೇಳುವುದರಲ್ಲಿ, ಮೋಸ ಮಾಡುವುದರಲ್ಲಿ, ವಂಚಿಸುವುದರ ಮುಖಾಂತರವಾಗಿ ನಮ್ಮನ್ನ ಅನೇಕ ರೀತಿಯಲ್ಲಿ ಪಾಪದ ಕಾರ್ಯಗಳಲ್ಲಿ ಪ್ರೇರೇಪಿಸುವುದರ ಮುಖಾಂತರವಾಗಿ, ನಮ್ಮಲ್ಲಿ ವೈಮನಸ್ಸು, ಸಿಟ್ಟು, ಕೋಪ, ಹಗೆತನ ತರುವುದರ ಮುಖಾಂತರವಾಗಿ, ಇನ್ನೊಬ್ಬರಿಗೆ ದ್ವೇಷ, ಹೊಟ್ಟೆ ಕಿಚ್ಚು ತಂದು ಹಾಕುವುದ್ರ ಮುಖಾಂತರವಾಗಿ, ಇನ್ನೊಬ್ಬನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ಲಿದ್ದಂಗೆ, ಇನ್ನೊಬ್ಬನ ಕ್ಷಮಿಸದ ಹಾಗೆ ನಮ್ಮ ಮನಸ್ಸುಗಳನ್ನ ಕಠಿಣ ಮಾಡಿಕೊಂಡು ನಮ್ಮ ಮನಸ್ಸುಗಳಲ್ಲಿ ದ್ವೇಷವನ್ನು ತುಂಬುವಂತ, ಅಸೂಯೆ ತುಂಬುವಂತ ಕೆಲಸಗಳನ್ನು ಸೈತಾನ ನಮ್ಮಲ್ಲಿ ಮಾಡ್ತಾನೆ. ಆದ್ದರಿಂದನೇ ಈಗ ನಾವು ವಾಕ್ಯ ಹೇಳಿದ ಪ್ರಕಾರ, ಎಫೆಸ ಪತ್ರಿಕೆ ಓದಿದ ಪ್ರಕಾರ 21ನೇ ವಚನದಲ್ಲಿ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಅನೇಕ ರೀತಿಯಲ್ಲಿ ನಮ್ಮನ್ನು ವಂಚಿಸಿ, ನಮ್ಮ ಆತ್ಮವನ್ನು ನಷ್ಟಪಡಿಸುವಂತೆ, ನಮ್ಮ ಅನ್ಯತೆ ಕೆಡಿಸುವಂತೆ, ನಮ್ಮ ಒಂದು ಐಕ್ಯತೆಯನ್ನ ಕೆಡಿಸುವಂತೆ, ದೇವರೊಂದಿಗಿರುವ ಸಂಬಂಧವನ್ನ, ನಿಕಟವಾದ ಸಂಬಂಧದಿಂದ ದೂರ ಮಾಡುವಂತೆ ಸೈತಾನ ಅನೇಕ ರೀತಿಯಲ್ಲಿ ಪ್ರೇರೇಪಿಸ್ತಾನೆ. ಆದ್ರಿಂದ ನಾವು ಸ್ವಸ್ಥಚಿತ್ತರಾಗಿರ್ಬೇಕು. ಅವನ ಸೈತಾನನ್ನ ನುಂಗ್ಲಿಕ್ಕೆ, ಯಾರನ್ನು ನುಂಗ್ಲಿ ತಿರುಗ್ತಾನ ಆಗ ನಾವು ಅವಕಾಶ ಕೊಡಬೇಡ್ದು ಎಂಬುದಾಗಿ ಇಲ್ಲಿ ದೇವರು ವಾಕ್ಯ. ಅದರಿಂದ ನೀವು ಸೈತಾನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ಈ ಒಂದು ಎಫೆಸ ಪತ್ರಿಕೆ ಪೌಲನ್ನು ತಿಳಿಸುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲ ಪ್ರಿಯ ದೇವರ ಮಕ್ಕಳೇ, ನಾವು ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಯಾಕೋಬನ ಒಂದು ಪುಸ್ತಕದಲ್ಲಿ 7ನೇ ವಚನವನ್ನ ನಾವು ಗಮನಿಸುವಾಗ, ಯಾಕೋಬನಲ್ಲಿ ಪ್ರಿಯ ದೇವರ ಮಕ್ಕಳೇ ಹೀಗೆ ಹೇಳ್ತದೆ: ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವ ನಿಮ್ಮದಿಗೆ. ನೋಡಿ, ಒಂದು ವಿಷಯ ಏನಿರ್ತದೆ ಅಂತ ಹೇಳಿದ್ರೆ, ನೀವೇನಾಗ ದೇವರಿಗೆ ಒಳಗಾಗ್ಬೇಕು. ಸೈತಾನನಿಗೆ ಎಷ್ಟೋ ಜನ ಇವತ್ತು ಒಳಗಾಗ್ಬಿಡ್ತಾರೆ, ಆದ್ರೆ ಸೈತಾನಿಗೆ ನಾವು ಒಳಗಾಗಬಾರ್ದು, ದೇವರಿಗೆ ಒಳಗಾಗ್ಬೇಕು. ಸೈತಾನನ್ನು ಎದುರಿಸುವಾಗ ಅವನು ನಮ್ಮನ್ನ ಬಿಟ್ಟು ಹೋಗ್ತಾನೆ. ನಾವು ಎದುರಿಸೋದಕ್ಕೆ ನಾವು ತಯಾರಾಗಿರ್ಬೇಕು ಪ್ರಿಯ ದೇವ್ರ ಮಕ್ಕಳೇ. ಅದೇ ರೀತಿಯಾಗಿ ನಾವು ಈ 1 ಪೇತ್ರ 5ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದ್ಬೇಕಾದ್ರೆ ಅಲ್ಲಿ ಹೇಳ್ತದೆ, ಅವನನ್ನ ಎದುರಿಸಿರಿ, ನಂಬಿಕೆಯಲ್ಲಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನ ಎದುರಿಸಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಏನಂತಂದ್ರೆ ನಾವು ನಂಬಿಕೆಯಲ್ಲಿ ದೃಢವಾಗಿರ್ಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ಬೇಕು. ಯೇಸು ಸ್ವಾಮಿಯಲ್ಲಿ ಇರುವಂತಹ ವಿಶ್ವಾಸದ ಮೇಲೆ ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಂತ್ಕೊಳ್ಳುವಾಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನನ್ನ ನಂಬಿಕೆ ಮುಖಾಂತರ ಎದುರಿಸಬೇಕೆಂಬುದಾಗಿ ಇಲ್ಲಿ ಪೇತ್ರನ ಹೇಳ್ತಾನೆ. ಯಾಕೋಬನನ್ನು ನೋಡ್ಬೇಕಾದ್ರೆ ಅಲ್ಲಿ ಏನಿರ್ತದೆ, ನಾವು ದೇವರಿಗೆ ಒಳಗಾಗಬೇಕೆಂಬುದಾಗಿ ಯಾಕೋಬನ್ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ನೋಡುವಾಗ ಅಲ್ಲಿ ಎಫೆಸ 4:27 ನಾವು ನೋಡ್ಬೇಕಾದ್ರೆ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಅದನ್ನೇ ನಾವು ನೋಡುವಾಗ ಎಫೆಸ
ಆ 6ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ ಎಫೆಸ 6ನೇ ಅಧ್ಯಾಯ ಈ ಒಂದು 11ನೇ ವಚನವನ್ನ ನಾವು ಓದುವಾಗ ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ನೋಡ್ರಿ, ಆ ಸೈತಾನನ ತಂತ್ರೋಪಾಯಗಳನ್ನು ನಾವು ಎದುರಿಸಬೇಕಂತ ಹೇಳಿದ್ರೆ ದೇವರು ದಯಪಾಲಿಸುವಂತ ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕಂತೆ. ಯಾವ್ಯಾವ ಎಂಬುದಾಗಿ ನಾವು ನೋಡುವಾಗ ಸತ್ಯವೆಂಬ ನಡಕಟ್ಟನ್ನ ಕಟ್ಟಿಕೊಳ್ಳಬೇಕೆಂಬುದಾಗಿ ಇಲ್ಲಿ ದೇವರು ಹೇಳ್ತದೆ. ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಳ್ಳಬೇಕೆಂಬುದಾಗಿ ದೇವರು ಹೇಳ್ತದೆ. ಸಮಾಧಾನದ ವಿಷಯವಾದ ಸುವಾರ್ತೆಯ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನ ಮೆಟ್ಟಿಕೊಂಡು ನಿಲ್ಲಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಅಲ್ಲಿ ಹೇಳ್ತದೆ ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿಯಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಆದ್ರಿಂದ ನೀವು ಕೆಡುಕನ ಅಗ್ನಿಬಾಣವನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಸ್ಥಿರಸ್ಥಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ನೀಡಿರಿ ಎಂಬುದಾಗಿ ಈ ಒಂದು ಸರ್ವಾಯುಧವನ್ನ ಧರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಾವು ರೋಮ ಪತ್ರಿಕೆ ಬರುವಾಗ ಅಲ್ಲಿ 13ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದ್ಬೇಕಾದ್ರೆ ಹೀಗೆ ಹೇಳ್ತದೆ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ನೋಡ್ರಿ, ಕರ್ತನಾದಂತ ಯೇಸು ಸ್ವಾಮಿಯನ್ನು ಧರಿಸಿಕೊಳ್ಳಬೇಕೆಂಬುದಾಗಿ. ಈ ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ನಾವು ಏನ್ ಮಾಡಬಾರ್ದು, ನಾವು ಚಿಂತಿಸದೆ ನಾವು ದೇವರನ್ನ ಧರಿಸಿಕೊಳ್ಬೇಕು, ಕರ್ತನನ್ನು ಧರಿಸಿಕೊಳ್ಬೇಕೆಂಬುದಾಗಿ ಹೇಳ್ತದೆ. ಏನೆಂಬುದಾಗಿ ನಾವು ನೋಡುವಾಗ ಅಲ್ಲಿ 13ನೇ ವಚನ ಹೇಳ್ತದೆ, ದ್ವಂದ್ವತನ, ಕುಡುಕತನವಾಗಲಿ, ಕಾಮ ವಿಲಾಸ, ನಿರ್ಜಲ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆ ಕಿಚ್ಚು ಆಗಲಿ, ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ನೋಡ್ರಿ, ಇವೆಲ್ಲ ಯಾವ್ದು ಅಂತ ಹೇಳಿದ್ರೆ ಅದೇದ ಆಸೆಗಳಂತ ಹೇಳಿದ್ರೆ ಇವೆಲ್ಲ ಸ್ವಭಾವಗಳು ನಾವು ದೇವದ ಆಸೆಯಿಂದ ಈ ದೇಹದ ಆಸೆಗಳನ್ನ ಪೂರೈಸದಂತೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಕರ್ತನನ್ನ ಧರಿಸಿಕೊಳ್ಳಬೇಕೆಂಬುದಾಗಿ ಈ ವಾಕ್ಯ ಹೇಳ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಫಸ್ಟ್ ನಾವು ಸ್ವಸ್ಥ ಚಿತ್ತರಾಗಬೇಕು, ಎಚ್ಚರವಾಗಿರ್ಬೇಕು ಎಂಬುದಾಗಿ. ಸೈತಾನಿಗೆ ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡೋ ಪ್ರಕಾರ ಸೈತಾನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಾಗೆ ನಾವು 3ನೇದಾಗಿ ನೋಡ್ತಾ ಇದ್ದೀವಿ, ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನ ಎದುರಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಾಗೆ 4ನೇದಾಗಿ ನಾವು ನೋಡಿದ್ದೀವಿ, ಯಾಕೋಬನ ಪತ್ರಿಕೆಯಲ್ಲಿ ದೇವ್ರಿಗೆ ಒಳಗಾಗಿರಿ, ಸೈತಾನ ಎದುರಿಸವನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಈಗ 5ನೇದಾಗಿ ನಾವು ನೋಡುವಾಗ ಪ್ರಿಯ ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತದೆ. ಆಗ ಮಾತ್ರ ನಾವು ಸೈತಾನನ್ನ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ, ಸೈತಾನ್ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ಈ ಒಂದು ಮುಂಜಾನೆ ದೇವರ ವಾಕ್ಯವನ್ನು ಕೇಳುವಂತ ನೀವುಗಳು ಸೈತಾನ್ಗೆ ಅವಕಾಶ ಕೊಡದೆ ನಂಬಿಕೆಯಲ್ಲಿ ದೃಢವಾಗಿ ನಿಂತು ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಂಡು ನಂಬಿಕೆಯಲ್ಲಿ ದೃಢವಾಗಿ ನಿಂತು ದೇವರಿಗೆ ಒಳಗಾಗಿ ಕ್ರಿಸ್ತನನ್ನು ಧರಿಸಿಕೊಳ್ಳುವುದಾದರೆ ಅವನನ್ನು ಸುಲಭವಾಗಿ ಈಸಿಯಾಗಿ ನಾವು ಜಯಿಸಿ ದೇವರ ಆಶೀರ್ವಾದವನ್ನು ನಾವು ಹೊಂದಿ ದೇವರಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ವಾಕ್ಯವನ್ನು ಕೇಳಿದಂತ ಪ್ರಿಯರೇ, ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ನಮ್ಮನ್ನು ಪರಿಶೀಲಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ವಾಕ್ಯ ಕೊಡಲು ಪಡೆದಕ್ಕಾಗಿ ಸ್ತೋತ್ರ. ಕೇಳಿದ ಪ್ರತಿಯೊಬ್ಬರ ಹೃದಯಗಳ ಮನಸ್ಸುಗಳ ಕಣ್ಣುಗಳನ್ನು ತೆರೆ ಮಾಡು, ನಿನ್ನ ಮಹಿಮೆ ಅವರ ಮೇಲೆ ಇಳಿದು ಬರಲಿ, ಅದ್ಭುತ ಮಾಡಪ್ಪ. ಪ್ರತಿಯೊಬ್ಬರು ಸೈತಾನಿಗೆ ಅವಕಾಶ ಕೊಡಂತೆ ಸ್ವಸ್ಥ ಚಿತ್ತರಾಗಿದ್ದು ಎಚ್ಚರವಾಗಿದ್ದು ಅಪಕರ್ತನ ಅವಕಾಶ ಕೊಡದೆ ಕರ್ತನಿಗಾಗಿ ಧರಿಸಿಕೊಂಡು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡಿ, ಕೃಪೆ ಮಾಡು. ಹಾಗೆ ಮಾಡಿ ಸ್ತೋತ್ರ, ಪ್ರಾರ್ಥನೆ ಕೇಳಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.